ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಸಂಡೇ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಫ್ರೀ ಇದ್ದೆ. ಫ್ರೆಂಡ್ಸ್, ನಾನು ಹೊಸ ಯೂಟ್ಯೂಬರ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಇವಾಗ ಯೂಟ್ಯೂಬರ್ ಆಗ್ಬೇಕಂದ್ರೆ ಮೇನು ವಿಡಿಯೋ ಕ್ವಾಲಿಟಿ ಇರಬೇಕು, ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಅಂದರೆ ವಿಡಿಯೋ ಎಲ್ಲ ಚೆನ್ನಾಗಿ ವೈರಲ್ ಆಗ್ತವೆ, ನೋಡ್ಬೋದು ನೀವು. ನಾನಿವಾಗ 3 ತಿಂಗಳಿಂದ ಒಂದು ಮೈಕ್ ಆರ್ಡರ್ ಮಾಡಿದ್ದೆ. ಅದು ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಥರ ಮೈಕೆ ದಯವಿಟ್ಟು ಯಾರು ತೊಗೊಂಡೋಗ್ಕೋಬೇಡಿ. ಅದು ಯಾವ ಮೈಕ್ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಯಾಕಂದರೆ ದುಡ್ಡು ಕಡಿಮೆ ಇದೆ ಅಂತೇಳಿ ಆ ಥರ ಮೈಕ್ ತಗೋಬೇಡಿ. ನಾನು ಇವಾಗ ಆಲ್ರೆಡಿ ಫಸ್ಟ್ ಆ ಮೈಕ್ ಬಂದಾಗ ವಿಡಿಯೋ ಮಾಡಿದ್ದೆ, ಬಟ್ ಆ ವಿಡಿಯೋ ನೋಡ್ಕೊಳ್ರಿ ಒಂದ್ಸಲ ಹೋಗಿ. ನೆಕ್ಸ್ಟು ಆ ಮೈಕ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಇದೇ ಆ ಮೈಕು K8 ಅಂತ. ನಾನಿವಾಗ ಈ ಮೈಕ್ ತೊಗೊಂಡು 3 ತಿಂಗಳಾಯಿತು. ಫ್ಲಿಪ್ಕಾರ್ಟಲ್ಲಿ 360ಗೆ ನಾವು ಆರ್ಡರ್ ಮಾಡೋದಕ್ಕೆ ಅಮೌಂಟ್ ಇತ್ತು. ಇವಾಗ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ 3 ತಿಂಗಳಾಯ್ತು ಫ್ರೆಂಡ್ಸ್. ಇದು ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು, ಬಟ್ ನಿನ್ನೆಯಿಂದನೇ ಇದು ವರ್ಕ್ ಆಗ್ತಾ ಇಲ್ಲ. ನಾನು ಲಾಸ್ಟು ಲಾಲ್ಬಾಗ್ ಹೋಗಿದ್ದೆಲ್ಲ, ಅದೇ ವಿಡಿಯೋದಲ್ಲಿ ಮೈಕ್ ಕೈ ಕೊಡ್ತು ನನಗೆ. ಆಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇದರಿಂದ ವಿಡಿಯೋದಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ಈ ಥರ ಮೈಕ್ ತಗೋಬೇಡಿ. ನಾನು ಲಾಸ್ಟ್ ಲಾಲ್ಬಾಗಲ್ಲೇ ಹೋದಾಗಲೇ ವಿಡಿಯೋ ಲಾಸ್ಟ್ ಮಾಡಿದ್ದು, ಮತ್ತೆ ಯಾವ ವಿಡಿಯೋನೂ ಮಾಡಿಲ್ಲ. ಅದೇ ಲಾಸ್ಟ್ ನಾ ಮೈಕ್ ಯೂಸ್ ಮಾಡಿದ್ದಂದರೆ. ಆಮೇಲೆ ಮೈಕ್ ವರ್ಕ್ ಆಗ್ತಾ ಇಲ್ಲ. ನೋಡ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡ್ಬೋದು, ಇದೇ ಮೈಕು. ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು, ಬಟ್ ಇಲ್ಲಿ ನೋಡ್ಬೋದು ನೀವು. ನೋಡಿ, ಇವಾಗ ಇಲ್ಲಿ ಬಟನ್ ಇದೆ, ಪ್ರೆಸ್ ಮಾಡಿದ್ರು ಲೈಟ್ ಬ್ಲಿಂಕ್ ಆಗ್ತಾ ಇಲ್ಲ. ಯಾಕಂದರೆ ಆಲ್ರೆಡಿ ಕೆಟ್ಟೋಗಿದೆ ಇದು. ನೋಡ್ಬೋದು, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಥರ ಮೈಕ್ ತಗೋಬೇಡಿ. ಯಾಕಂದರೆ ಇವು ಲೈವ್ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ಲೈವ್ ಬರಲ್ಲ. ನಿಮಗೆ ಚೆನ್ನಾಗಿರೋದು ಮೈಕು ಆರ್ಡರ್ ಮಾಡಿ. ನೆಕ್ಸ್ಟ್ ಈಗ ಚೆನ್ನಾಗಿರೋ ಮೈಕ್ ಆರ್ಡರ್ ಮಾಡ್ತಾ ಇದ್ದೀನಿ. ಯಾವ ಮೈಕ್ ಬೆಸ್ಟ್ ಇದೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಆ ಮೈಕ್ನ ನಾನು ಪರ್ಚೇಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ. ಆಲ್ರೆಡಿ 300+ ಸಬ್ಸ್ಕ್ರೈಬ್ ಆಗಿದ್ದಾರೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಡೈಲಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಡೈಲಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಾನು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಕೆಲ್ಸಕ್ಕೆ ಹೋಗ್ಬಂದು ಫ್ರೀ ಇದ್ದಾಗ ಮಾತ್ರ ನಾವು ವಿಡಿಯೋ ಮಾಡೋಕ್ಕಾಗೋದು ಅಲ್ವಾ ಫ್ರೆಂಡ್ಸ್. ಹಾಗಾಗಿ ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಫ್ರೀ ಇದ್ದಾಗ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮೈಕ್ ತೊಗೊಂಡ್ರೆ ಸ್ವಲ್ಪ ವಾರಂಟಿ ಇರೋ ಮೈಕ್ ತೊಗೊಳ್ಳಿ. ಯಾಕಂದರೆ ನೆಕ್ಸ್ಟು ಚೆನ್ನಾಗಿ ಬರುತ್ತೆ ಮೈಕು. ಅಮೌಂಟ್ ಸ್ವಲ್ಪ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಮೈಕ್ ತೊಗೊಳ್ಳಿ. ನೀವು ಲೈವ್ ಬರ್ಬೇಕಂದ್ರೆ ಇವಾಗ ಈ ಥರ ಮೈಕ್ ತೊಗೊಂಡ್ರೆ ಮಿನಿಮಮ್ 2 ಮಂತ್ಸು 3 ಮಂತ್ಸಲ್ಲೇ ಹಾಳಾಗುತ್ತೆ, ಕೆಟ್ಟೋಗುತ್ತೆ ಇದು. ದಯವಿಟ್ಟು ಈ ಥರ ಮೈಕು ಯಾರು ತಗೋಬೇಡಿ. ತುಂಬ ಅಂದರೆ ತುಂಬಾ ಬೇಜಾರಾಯ್ತು ನನಗೆ. ಇನ್ನು 3 ತಿಂಗಳಾಗಿಲ್ಲ, ಆಲ್ರೆಡಿ ತೊಗೊಂಡು ಕೆಟ್ಟೋಗಿದೆ. ನೆಕ್ಸ್ಟು ಮೈಕ್ ನೋಡ್ತಾ ಇದ್ದೀನಿ, ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಆರ್ಡ್ರ್ ಮಾಡ್ತೀನಿ. ನಿಮಗೇನೋ ಗೊತ್ತಾಯಿದ್ರೆ
ಚೆನ್ನಾಗಿರೋ ಮೈಕು ಕಮಿಟ್ ಬೇಕಂದ್ರೆ ನಂಗೆ ತಿಳಿಸಿ ಫ್ರೆಂಡ್ಸ್, ನಾನು ಅದೇ ಮೈಕೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.